ಅವರು ಪದೇ ಪದೇ ಸಂವಿಧಾನವನ್ನು ಬದಲಾಯಿಸ್ತೇವೆ, ಈ ಸಂವಿಧಾನ ನಮಗೆ ಒಪ್ಪಿಗೆ ಇಲ್ಲ, ಸಂವಿಧಾನ ಜಾರಿ ಆದರಿಂದ ಕೂಡ ಈ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿಲ್ಲ, ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದದ್ದು. ಅದು ಕೆಲವೊಂದು ಸಚಿವರು ಮತ್ತು ಅವರ ಲೋಕಸಭಾ ಸದಸ್ಯರು, ಪಾರ್ಟಿಯ ಉನ್ನತ ಪದಾಧಿಕಾರಿಗಳು ಕೂಡ ಅನೇಕ ಸಂದರ್ಭದಲ್ಲಿ ಒಪ್ಪನ್ನಾಗಿ ಹೇಳಿದ್ದಾರೆ, ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ, ನಮಗೆ 400+ ಸೀಟನ್ನು ಈ ಬಾರಿ ಕೊಡಬೇಕು ಅಂತ ಹೇಳಿ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಅವರು ಕಳೆದ 10 ವರ್ಷಗಳಲ್ಲಿ ದೇಶದ ಆಡಳಿತವನ್ನು ನಡೆಸುವಾಗ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದರು, ಅವರ ಪಾಲಿಸಿ ಯಾವ ರೀತಿ ಅನ್ನೋದನ್ನು ಕೂಡ ನಾವು ಮತ್ತು ಈ ದೇಶದ ಜನತೆ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರ ಪಾಲಿಸಿ ಮ್ಯಾಟರ್ಗಳಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಗಿಲಂಜಲಿ ನೀಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಅವರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ದೇಶದ ಬಹುತೇಕ ಸಾರ್ವಜನಿಕ ಉದ್ಯಮಗಳನ್ನು, ಅದು ಏರ್ ಇಂಡಿಯಾ ಇರ್ಬೋದು, ರೈಲ್ವೆ ಇರ್ಬೋದು, ಅನೇಕ ಉದ್ದಿಮೆಗಳನ್ನು ಅವರು ಖಾಸಗೀಕರಣ ಮಾಡೋದ್ರ ಮೂಲಕ, ಖಾಸಗಿ ವ್ಯಕ್ತಿಗಳ ಕೈಗೆ ಅದನ್ನು ಕೊಡುವುದರ ಮೂಲಕ ಅಲ್ಲಿ ಪರೋಕ್ಷವಾಗಿ ಮೀಸಲಾತಿಯನ್ನು ಕಿತ್ತು ಹಾಕಿದೆ. ಇದು ನಮ್ಮ ಶೋಷಿತ ಸಮುದಾಯಕ್ಕೆ ದೊಡ್ಡ ಆಘಾತ ಇದೆ. ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಿದ್ದರಿಂದಾಗಿ ನಮ್ಮ ಸಮುದಾಯ ಅಲ್ಲೋ ಇಲ್ಲೋ ಸ್ವಲ್ಪ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಒಂದು ಸ್ವಾಭಿಮಾನಿ ಜೀವನವನ್ನು ಕಟ್ಕೊಂಡಿತ್ತು. ಆದರೆ ಅವರು ಹಲವಾರು ವರ್ಷಗಳಿಂದ ಇದ್ರ ಬಗ್ಗೆ ಮುಂಚಾಗ್ತಾ ಇದೆ. ಈ ಮೀಸಲಾತಿಯನ್ನು ತೆಗಿಬೇಕು, ಈ ದೇಶದ ಬಹುಸಂಖ್ಯಾತ ಶೋಷಿತ ಸಮುದಾಯ ಮತ್ತೆ ನಮ್ಮ ಗುಲಾಮಗಿರಿಗೆ ಮರಳಬೇಕು ಎನ್ನುವ ಒಂದು ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿದ್ರು. ಅದರ ಮೂಲಕ ಅವರು ಮೀಸಲಾತಿಯನ್ನು ನೇರವಾಗಿ ತೆಗೆದುಕೊಂಡೇ ಈಗ ಸಾರ್ವಜನಿಕ ಉದ್ಯಮಗಳಿಂದ ರಾಷ್ಟ್ರೀಯವನ್ನು ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಮೀಸಲಾತಿಯನ್ನು ತೆಗೆದುಹಾಕ್ತಾರೆ. ಮತ್ತು ಇನ್ನೂ ಕೂಡ ಅವರು ಓಪನಾಗಿ ಹೇಳ್ತಾ ಇದ್ದಾರೆ, ಅವರೆಲ್ಲ ಕಾರ್ಯಕ್ರಮಗಳಲ್ಲಿ, ಚುನಾವಣಾ ಮ್ಯಾನಿಫೆಸ್ಟೋಗಳಲ್ಲಿ ಕೂಡ ಅದು ಉಲ್ಲೇಖ ಆಗಿದೆ, ಮೀಸಲಾತಿ ಈ ದೇಶಕ್ಕೆ ಅಗತ್ಯ ಇಲ್ಲ, ಮೀಸಲಾತಿ ದೇಶದ ಜನ ಇವತ್ತು ಬಯಸ್ತಾ ಇಲ್ಲ ಎನ್ನುವ ಮಾತನ್ನು ಕೂಡ ಅವರು ಆಗಾಗ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಬಿಜೆಪಿಯವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಅವರು ಒಬ್ಬ ನರೇಂದ್ರ ಮೋದಿ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಏನಿದ್ದಾರೆ, ಅವರನ್ನು ಬಿಂಬಿಸುವುದರ ಮೂಲಕ, ಅವರನ್ನು ಒಬ್ಬ ಸರ್ವಾಧಿಕಾರಿಯ ಹಾಗೆ ಬಿಂಬಿಸುವುದರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ನಡೆಯನ್ನು ಅವರು ನಡ್ಕೊಳ್ತಾ ಇದ್ದಾರೆ. 2024 ಚುನಾವಣೆ ಒಂದು ವಿಶೇಷ ಮಹತ್ವವನ್ನು ಹೊಂದಿದೆ. ಯಾಕಂದರೆ ಈ ದೇಶದಲ್ಲಿ ನಡೆಯುವಂಥ ಅನ್ಯಾಯ, ಅಸಮಾನತೆ, ಸಂವಿಧಾನ ವಿರೋಧ ಚಟುವಟಿಕೆಗಳು ಈ ದೇಶಾದ್ಯಂತ ನಡೆಯುವಾಗ ಈ ದೇಶದಲ್ಲಿ 10 ವರ್ಷಗಳಿಂದ ಆಡಳಿತ ಮಾಡಿದಂಥ ಈ ಒಂದು BJP ಸರ್ಕಾರವನ್ನು ಕಿತ್ತೊಗೆಯುವಂಥ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ಎಲ್ಲ ಪೊಲೀಸರ ಐಕ್ಯ ಸಮಿತಿ